ನೆಲದ ಮೇಲೆ ಮಲಗ್ತಿದ್ದಾರೆ. ಯಾವುದೇ ವಿಶೇಷ ಸೌಲಭ್ಯ ಕೊಟ್ಟಿಲ್ಲ ಅವರಿಗೆ. ತುಂಬ ಪಶ್ಚಾತ್ತಾಪ ಪಟ್ಟಿದ್ದಾರೆ, ಭಾಳ ನೊಂದ್ಕೊಂಡಿದ್ದಾರೆ. ಎಷ್ಟೆಲ್ಲ ಕ್ರೂರವಾಗಿ ಕೈದಿಗಳನ್ನ ಟ್ರೀಟ್ ಮಾಡ್ತಾರೆ ಜೈಲಲ್ಲಿ ಅಧಿಕಾರಿಗಳು ಅಂತ. ಮೇಡಮ್, ಅಧಿಕಾರಿಗಳು ಆ ಥರ ಅವ್ರೇನು ಟ್ರೀಟ್ ಮಾಡಲ್ಲ. ಜೈಲು ಅಧಿಕಾರಿಗಳು ಎಲ್ಲರೂ ಒಳ್ಳೆಯರೆ. ಯಾವುದೇ ಮಂಚ ಇಲ್ಲ, ಏನಿಲ್ಲ, ಎಂಥದೂ ಇಲ್ಲ. ಜೈಲ್ ಜಮ್ಖಾನ, ಅದ್ರ ಮೇಲೆ ಕೂತ್ಕೊಂಡ್ವಿ. ಸ್ವಲ್ಪ ಮುಖ ಡೌನ್ ಆಗಿದೆ, ಬಾಡಿ ಕೂಡ ಡೌನ್ ಆಗಿದೆ. ಯಾಕಂದರೆ ಜೈಲು ಊಟ ತಿಂದರೆ ಎಂಥರಿಗೂ ಬಾಡಿ ಡೌನ್ ಆಗುತ್ತೆ ಮೇಡಮ್. ನಿಮ್ಮ ಬಾಸ್ ಬಗ್ಗೆ ಹೇಳಿ, ಅವ್ರು ಹೊಡೆದು ಸಾಯಿಸೋಷ್ಟು ಕ್ರೂರಿನ ಅಂತ. ಸಾಧ್ಯನೇ ಇಲ್ಲ ಮೇಡಮ್. ತುಂಬ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಹೃದಯದ ವ್ಯಕ್ತಿ ಅವರು. ಖಂಡಿತ ಡಿವಾಸ್ ಬರ್ತಾರೆ. ಸೂರ್ಯನಿಗೆ ಗ್ರಹಣ ಹೇಳ್ದಂಗೆ ಆಡಿದೆ, ಗ್ರಹಣ ಸರಿಲೇಬೇಕಲ್ಲ ಮೇಡಮ್. ಒಂದು ಮರ್ಡ್ರು ಕೇಸಲ್ಲಿ ಕಳೆದ 22 ವರ್ಷಗಳ ಹಿಂದೆ ಜೈಲ್ಗೆ ಹೋಗ್ತಾರೆ. ಅವರ ಹೆಸರು ತಿರುವನೂರು ಸಿದ್ಧಾರೂಢ ಅಂತ. ಸೊ 22 ವರ್ಷಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಇವರನ್ನು ಸನ್ನಡತೆಯ ಆಧಾರದ ಮೇರೆಗೆ ಇವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದ್ದಾರೆ. ಜೈಲಿಂದ ಹೊರಗಡೆ ಬಂದ ತಕ್ಷಣ ಸೆಲೆಬ್ರಿಟಿ ಅಂದರೆ ಬಹುಶಃ ತಪ್ಪಾಗುತ್ತೆ, ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ಜೈಲಲ್ಲಿ ಒಳಗಡೆ ಇದ್ದಾಗ ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರಂತೆ. ಸೊ ಅವ್ರ ಜೊತೆ ಒಂದಿಷ್ಟು ಸಮಯ ಕಳೆದಿದ್ದಾರೆ. ಸೊ ಹೊರಗಡೆ ಬಂದಾದ ಮೇಲೆ ಮಾಧ್ಯಮಗಳು ಇವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡಿದಾಗ, ಅಂದರೆ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗಡೆ ಬರ್ತಾರೆ. ಸೊ ಖುಷಿಯಾಗುತ್ತೆ ಅವ್ರಿಗೆ. 22 ವರ್ಷಗಳ ನಂತರ 4 ಗೋಡೆಗಳ ಮಧ್ಯೆ 22 ವರ್ಷ ಕಳೆದು ಅದರ ಆಚೆ ಬಂದಮೇಲೆ ಒಂದು ಹೊಸ ಬೆಳಕನ್ನು ನೋಡ್ತಾರೆ, ಸೂರ್ಯನನ್ನು ನೋಡ್ತಾರೆ. ಸೊ ಖುಷಿ ಆಗುತ್ತೆ. ಆಚೆ ಬಂದಮೇಲೆ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ತಾ ದರ್ಶನ್ ಅವರನ್ನ ಭೇಟಿ ಮಾಡಿದ್ರ ಬಗ್ಗೆ ಹೇಳ್ಕೊಳ್ತಾರೆ. ಅಲ್ಲಿಂದ ತುಂಬ ಬ್ಯುಸಿ ಆಗಿದ್ದಾರೆ. ಸೊ ಏನು ಹೇಳ್ತಾರೆ ದರ್ಶನ್ ಅವರ ಬಗ್ಗೆ? ಸೊ ಯಾಕಂದರೆ ಒಳಗಡೆ ಯಾರಿಗೂ ಕೂಡ ಮಾತನಾಡಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ವಿಚಾರ ನಾವು ಕೇಳ್ಪಟ್ಟಿದ್ವಿ, ಆದರೆ ಇವರಿಗೆ ಮಾತಾಡ್ಸೋದಕ್ಕೆ ಅವಕಾಶ ಸಿಕ್ಕಿತ್ತಂತೆ. ಸೊ ದರ್ಶನ್ ಅವರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಸಿದ್ಧಾರೂಢರು ಅಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಸರ್. 20 ರಿಂದ 22 ವರ್ಷಗಳ ಕಾಲ 4 ಗೋಡೆಗಳ ಮಧ್ಯೆ ಕಳೆದಂಥವ್ರು, ನಿಮ್ಮ ಒಂದು ಗೆಸ್ಚರ್ನ ನೋಡಿದ್ರೆ ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ನೋಡಿದ್ರೆ ಒಬ್ಬ ಪೊಲೀಸ್ ಆಫೀಸರ್ ಬಾಡಿ ಲ್ಯಾಂಗ್ವೇಜ್ ಥರ ಕಾಣಿಸುತ್ತೆ. ಸೊ ಜೈಲಲ್ಲಿ 20 ವರ್ಷ ಕಳೆದು ಹೊರಗಡೆ ಬಂದರು ಅಂತ ನಮಗೆ ಫೀಲ್ ಆಗ್ತಾ ಇಲ್ಲ. ಸೊ ಈ ಒಂದು ಫಿಟ್ನೆಸ್ಸು ಹೆಂಗೆ ಸಾಧ್ಯ ಆಯಿತು ಅಲ್ಲಿ ಒಳಗಡೆ ನೀವು ಕಳೆದಾಗ ಅಂತ? ಯೋಗ ಮತ್ತು ಧ್ಯಾನದಿಂದ ಮಾತ್ರ ಮೇಡಮ್. ಡೈಲಿ ಯೋಗ ಮಾಡ್ತಾನೆ, ಯೋಗ ಟೀಚರು. ಯೋಗ ಮಾಡ್ತೀನಿ, ಪ್ರತಿದಿನವೂ ಯೋಗ ಮಾಡ್ತೀನಿ. ಅದ್ರ ಜೊತೆಗೆ ಆನಪಾನಸತಿ ಧ್ಯಾನ, ನಮ್ಮ ಗುರುಗಳು ಹನುಮಂತರಾವ್ ಸರ್ ಕಲಿಸ್ಕೊಟ್ಟಿರೋ ಆನಪಾನಸತಿ ಧ್ಯಾನ ಡೈಲಿ ಮಾಡ್ತೀವಿ, ಪಿರಮಿಡ್ ಧ್ಯಾನ. ಅದರಿಂದ ಈ ಫಿಟ್ನೆಸ್ ಆಗಿದೆ ಮೇಡಮ್. ಜೈಲಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ಆ ಊಟ ತಿಂದರೆ ನೀವೇ ಹೇಳ್ಕೊಂಡಂತೆ ನಾಯಿ ಕೂಡ ಬದುಕೋದು ಕಷ್ಟ ಅಂತ. ಬಟ್ ಹಂಗೆ ಹೇಳಿದವರು ಬದುಕಿದಾರಲ್ಲ ಅನ್ನೋಂಥದ್ದು ಪ್ರಶ್ನೆ ಮೂಡುತ್ತೆ. ಸೊ ಹೆಂಗೆ ಸಾಧ್ಯ, ಊಟ ಹೆಂಗಿರುತ್ತೆ ಆ್ಯಕ್ಚುಲಿ ಅಂತ ಮಾತಾಡ್ತಾ ಹೋಗೋದಾದ್ರೆ ಮೇಡಮ್? ಆ ಥರ ಹೇಳೋದಾದರೆ, ಯಾಕಂದರೆ ನಾನು ಜೈಲೂಟ ತಿಂದಿಲ್ಲ, ಅಡುಗೆ ಮಾಡ್ಕೊಳ್ತಾ ಇದ್ದೆ ನಾನೇ. ಕ್ಯಾಂಟೀನಲ್ಲಿ ರೇಷನ್ ಸಿಗುತ್ತೆ, ಅಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ವಿ ನಾವು. ಜೈಲೂಟ ಇಲ್ಲ, ಆಸ್ಪದ ಇಲ್ಲ, ಬಟ್ ಇಲ್ಲಿಗೆಲ್ಲ ಬಳಸ್ಕೋಬೋದು ಅದನ್ನು ನಾವೇ. ಅಂದರೆ ಕ್ಯಾಂಟೀನಿಗೆ ದುಡ್ಡು ಕೊಟ್ಟರೆ ರೇಷನ್ ತರಿಸ್ಕೊಡ್ತಾರೆ ಅವರು. ಆ ರೇಷನ್ನ ನಾವು ಬೇರೆ ಥರ ಚಪಾತಿ ಬೇರೆ ಥರ. ನನ್ನ ಊಟದ ಮೆನು ಹೇಳಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಇದು 4 ಫ್ರೂಟ್ಸ್ ತಿಂತೀನಿ, ಡ್ರೈ ಫ್ರೂಟ್ಸ್ ತಿಂತೀನಿ. ಇದಕ್ಕೆಲ್ಲ ಅವಕಾಶ ಇರುತ್ತಾ? ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತಾ ಒಳಗಡೆ? ಈಗ ಸಿಗಲ್ಲ, ಈಗ ಅವಕಾಶ ಇಲ್ಲ. ಅವಾಗಿತ್ತು, ಮೊದಲಿತ್ತು, ಈಗಿಲ್ಲ. ಡ್ರೈ ಫ್ರೂಟ್ಸ್ ಒಳಗೆ ಬಿಡಲ್ಲ. ಅಂದರೆ ಅಲ್ಲಿ ಒಳಗಡೆ ಸಿಗುತ್ತೆ ಮೇಡಮ್, ಹೊರಗಡೆಯಿಂದ ಬಿಡಲ್ಲ, ಒಳಗಡೆ ಸಿಗುತ್ತೆ. ಸರ್, ಈಗ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಒಂದು ಕುತೂಹಲದ ಪ್ರಶ್ನೆ, ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ. ತಿರುವನೂರು ಸಿದ್ಧಾರೂಢರು ಯಾವ ಕಾರಣಕ್ಕಾಗಿ ಜೈಲು ಸೇರಿದ್ರು, ಯಾವ ಕಾರಣಕ್ಕಾಗಿ 22 ವರ್ಷಗಳ ಕಾಲ ಅವರು ನಿರಂತರವಾಗಿ ಜೈಲು ವಾಸ ಅನುಭವಿಸಬೇಕಾಗಿತ್ತು ಅನ್ನೋಂಥದ್ದು ನಮ್ಮ ವೀಕ್ಷಕರ ಪ್ರಶ್ನೆ. ಅಂದರೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಯಾಕೆ ಹೋಗಿದ್ರು ಇವ್ರು ಜೈಲಿಗೆ, 22 ವರ್ಷ ಏನಾಗಿತ್ತು, ಆ ಥರದ್ದೇನು ಏನು ತಪ್ಪು ಮಾಡಿದ್ರು ಅಂತ. ಸೊ ಅದ್ರ ಬಗ್ಗೆ ನೀವೇ ಒಂದು ಉತ್ತರ ಕೊಡೋದಾದರೆ. ಮೇಡಮ್, 2003 ಒಬ್ಬ ಅಭಿಯಂತರರು, ಅಂದರೆ ಇಂಜಿನಿಯರು, ಕನ್ನಡದಲ್ಲಿ ಅವರು ಅಭಿಯಂತರ ಅಂತಾರೆ. ಅಭಿಯಂತರರು ಲಂಚದ ವಿಚಾರವಾಗಿ ನಮ್ಮ ತಂದೆಗೆ ಕಪಾಳ ಮೋಕ್ಷ ಮಾಡ್ತಾರೆ. ಕಪಾಳ ಮೋಕ್ಷ ಮಾಡಿದಾಗ ಯಾವುದೇ ತಂದೆಗೆ ಹೊಡೆದ್ರೆ ಮಕ್ಕಳಿಗೆ ಸಹಜವಾಗಿ ಸಿಟ್ಟು ಬರುತ್ತಲ್ಲ ಮೇಡಮ್. ನನಗೂ ಆ ಥರ ಸಿಟ್ಟು ಬರುತ್ತೆ. ಬಟ್ ಆ ತಪ್ಪು ನಿರ್ಧಾರ ತಗೋಬಾರ್ದಾಗಿತ್ತು ನಾನು. ಆ ತಪ್ಪು ನಿರ್ಧಾರ ಅಚಾನಕ್ಕಾಗಿ ನನ್ನ ಕೈಜಾರಿ ಆಗಿಬಿಡುತ್ತೆ, ಒಂದು ಕೊಲೆ ಆಗುತ್ತೆ. ಆ ಕುಟುಂಬಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅಚಾನಕ್ ಆದಾಗ ನನಗೆ 21 ವರ್ಷ ಯಾಕೆ ಇರಬೇಕಾಗಿತ್ತು ಅಂತಂದರೆ, ಯಾಕೆಂದರೆ ಎಲ್ಲರೂ 14 ವರ್ಷಕ್ಕೆ ಬಿಡ್ತಾರೆ, 11 ವರ್ಷ ರಿಮಿಷನ್ ಕೊಟ್ಬಿಟ್ಟು 14 ವರ್ಷಕ್ಕೆ ಬಿಡ್ತಾರೆ. 21 ವರ್ಷ ಯಾಕಿತ್ತು ಈ ಹುಡುಗ ಅಂತಂದು ಸಹಜವಾಗಿ ಎಲ್ರಿಗೂ ಇರುತ್ತೆ. ಅದು ನನ್ನ ಕುಟುಂಬದಾಗ ಹೇಳ್ಕೊಂಡ್ರು ಯಾಕೆ ಹಿಂಗೆ ಅಂತ ಕೇಳ್ತಾರೆ.
ಅಂದರೆ 2003 ನಾನು ಜೈಲು ಪ್ರವೇಶ, 2024 ನನ್ನ ಬಿಡುಗಡೆ, ಹೆಚ್ಚು ಕಮ್ಮಿ 21 ವರ್ಷ ಆಗುತ್ತೆ. ಯು ಟಿ ಪೀರಿಯಡ್ ಅಂತ ಇದೆ ಮೇಡಮ್, ಯು ಟಿ ಪೀರಿಯಡ್ ಅಂತ ಇದೆ. ನಾನು ಎಷ್ಟು ವರ್ಷ ವಿಚಾರಣೆ ಬಂದಿಯಾಗಿರ್ತೀನೋ ಅಷ್ಟು ವರ್ಷ ನನಗೆ ಕೊಡಲ್ಲ ಅವರು, ಯಾರು ಕೋರ್ಟ್ ಕೊಡಲ್ಲ ನನಗೆ. ಕಾರಣ ಜಡ್ಜನ್ನು ಬೈತೀನಿ, ಅವಾಚ್ಯ ಶಬ್ದಗಳಿಂದ ನಾನು ಜಡ್ಜನ್ನು ಬೈತೀನಿ, ಹಂಗಾಗಿ ಎಕ್ಸ್ಟೆಂಡ್ ಆಗುತ್ತೆ. ಆಮೇಲೆ 2 ವರ್ಷ ಕೊಡಲ್ವಲ್ಲ, ಆ ಥರ ಆಗಿ ನನಗೆ 21 ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ ಮೇಡಮ್. ಸರ್, ಈಗ ನೀವು ಹೇಳಿದಾಗೆ ತಂದೆಗೆ ಒಬ್ಬ ಇಂಜಿನಿಯರ್ ಕಪಾಳ ಮೋಕ್ಷ ಮಾಡಿದ್ರು. ಸೊ ಹಾಗಾಗಿ ಒಬ್ಬ ಮಗನಾಗಿ ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ, ನೀವು ಅವ್ರನ್ನ ಹೊಡೆದು ಸಾಯಿಸಿದ್ರಿ. ಸೊ ಚಿತ್ರದುರ್ಗ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ. ಅನಂತರ ಪ್ರೋಸೆಸ್ ಏನಾಯಿತು? ಯಾವ ಜೈಲಿಂದ ಎಲ್ಲಿಗೆ ಶಿಫ್ಟ್ ಆದ್ರಿ? ಕೊನೆಗೆ ಪರಪ್ಪನ ಅಗ್ರಹಾರಕ್ಕೆ ಬಂದದ್ದು ಯಾವಾಗ ಅಂತ? ಮೇಡಮ್, ನಾನು ಕೊಲೆ ಮಾಡಿದ ತಕ್ಷಣ ಅದು ಇದು ಮರ್ಡರ್ ಮಾಡ್ಬೇಕಾದ್ರೆ ಇದೊಂದು ಗಾಯ ಆಗುತ್ತೆ ನನಗೆ. ಗಾಯ ಆದಾಗ ಟ್ರೀಟ್ಮೆಂಟಿಗಂತ ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತೀನಿ. ಆಸ್ಪತ್ರೆಗೆ ಬಂದ ತಕ್ಷಣ ಅಲ್ಲೇ ಮಧ್ಯಾಹ್ನ 12:30 ನಾವು ಮರ್ಡರ್ ಮಾಡಿರ್ತೀವಿ. ಅದು ಇನ್ಫಾರ್ಮೇಷನ್ ಎಲ್ಲ ಪೊಲೀಸ್ ಇಲಾಖೆ ಹೋಗಿರುತ್ತೆ. ಅಲ್ಲಿ ನಾನು ಮರ್ಡರ್ ಮಾಡಿ ಸ್ವಲ್ಪ ದೂರ ಬಂದಾಗ ಒಬ್ಬ ವ್ಯಕ್ತಿ ನನ್ನ ನೋಡ್ತಾನೆ. ಅವ್ನು ನೋಡಿದಾಗ, ಅಣ್ಣ ಏನಣ್ಣ ಇದು ಕೈ ಗಾಯ ಅಲ್ಲ ಅಂತಂದಾಗ ನಾನು ಅವನ ಹತ್ರ ಏನು ಹೇಳೋಕೆ ಹೋಗಲ್ಲ. ಅವನು ಪೊಲೀಸರಿಗೆ ಭೇಟಿ ಮಾಡಿದಾಗ ಅವನು ಈ ಥರ ಬಲಗೈ ಗಾಯ ಆಗಿರೋ ಗಿಡ್ಡನ ವ್ಯಕ್ತಿ ಅಂತ ಅವನು ಸಂದೇಶ ರವಾನೆ ಮಾಡ್ತಾನೆ ಪೊಲೀಸ್ ಇಲಾಖೆಗೆ. ಆ ಎಲ್ಲ ಪೊಲೀಸ್ ಇಲಾಖೆ ಎಲ್ಲರಿಗೂ ಹೇಳ್ತತೆ, ಹಿಂಗೆ ಸಂದೇಶ ಆಯ್ತಾ ಈ ಥರ ಅಂತಂದು. ಬಲಗೈ ಗಾಯ ಆಗಿರೋ ವ್ಯಕ್ತಿ ಯಾರೇ ಬಂದರೂ ನಮ್ಗೆ ಇನ್ಫಾರ್ಮೇಷನ್ ಮಾಡಿ ಅಂತ ಹೇಳ್ತದೆ. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀನಿ, ಅವ್ರು ಇನ್ಫಾರ್ಮೇಷನ್ ಮಾಡ್ತಾರೆ, ಪೊಲೀಸ್ ಇಲಾಖೆ ಬರುತ್ತೆ, ಕರ್ಕೊಂಡು ಹೋಗುತ್ತೆ, ತುಂಬ ಟಾರ್ಚರ್ ಮಾಡ್ತಾರೆ. ಪಾದಕ್ಕೆ ಹೊಡಿತಾರೆ, ಪಾದ ರಕ್ತ ಬರಂಗೆ ಹೊಡಿತಾರೆ, ಕುಂಡೆ ಮೇಲೆ ಹೊಡಿತಾರೆ, ಅಲ್ಲೂ ರಕ್ತ ಬರಂಗೆ ಹೊಡಿತಾರೆ. ಆಮೇಲೆ ಲಾಸ್ಟಿಗೆ ಅವರು ನನಗೆ ಎಷ್ಟು ಹೊಡೆದ್ರೂ ಒಪ್ಕೊಳಲ್ಲ. ನಾನು ಚಿತ್ರದುರ್ಗ ಟೌನ್ ಸ್ಟೇಷನಲ್ಲಿ ಎಷ್ಟು ಹೊಡೆದ್ರು ಒಪ್ಕೊಳಲ್ಲ ನಾನು. ಆವಾಗ ಅವರು ಇದು ಹೇಳ್ಬೋದು ಬಿಡ್ಬೋದು ಗೊತ್ತಿಲ್ಲ ನನಗೆ, ಆದರೂ ಹೇಳ್ತೀನಿ. ನನ್ನ ಮರ್ಮ ಅಂಕೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅವರು ಕರೆಂಟ್ ಶಾಕ್ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ತಡ್ಕೊಳಕ್ಕಾಗಲಾರ್ದು ನಾನು ಒಪ್ಕೊಳ್ತೀನಿ. ಸತ್ಯನೇ ಅಲ್ಲ ಮೇಡಮ್ ಅದು. ಸರ್, ಈಗ ಜೈಲಲ್ಲಿ ಇದ್ದಾಗ ಸೊ ಏನೇನು ಕಷ್ಟ ಕೊಡ್ತಾರೆ? ಹೊರಗಡೆ ಇರೋವಂಥ ಜನರಿಗೆ ಜೈಲಲ್ಲೇನು ಆರಾಮಾಗಿರ್ಬೋದು, 4 ಗೋಡೆ ಮಧ್ಯೆ ಇರ್ತಾರೆ, ಕೂತತ್ರ ಊಟ ತಂದು ಕೊಡ್ತಾರೆ, ತಿನ್ಬೋದು, ಇರ್ಬೋದು, ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದುಬಿಡ್ತೀವಿ ಅಂತ. ಬಟ್ ಕೆಲವರು ಹೇಳ್ತಾರೆ ತುಂಬ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ಈಗ ಹೇಳಿದಾಗೆ ಮರ್ಮಾಂಗಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅನ್ನುವಂಥ ವಿಚಾರ. ಅದನ್ನು ಹೊರತುಪಡಿಸಿ ಯಾವೆಲ್ಲ ಶಿಕ್ಷೆಗಳಿರುತ್ತೆ, ಎಷ್ಟೆಲ್ಲ ಕ್ರೂರವಾಗಿ ಕೈದಿಗಳನ್ನು ಟ್ರೀಟ್ ಮಾಡ್ತಾರೆ ಜೈಲಲ್ಲಿ ಅಧಿಕಾರಿಗಳು ಅಂತ? ಮೇಡಮ್, ಅಧಿಕಾರಿಗಳು ಆ ಥರ ಅವ್ರೇನು ಟ್ರೀಟ್ ಮಾಡಲ್ಲ. ಜೈಲು ಅಧಿಕಾರಿಗಳು ಎಲ್ಲರೂ ಒಳ್ಳೆಯರೆ. ನಾನು ತಪ್ಪು ಮಾಡಿದರೆ ಮಾತ್ರ ಅವ್ರು ಆಕ್ಷನ್ ತೊಗೊಳ್ತಾರೆ. ನಾನು ತಪ್ಪು ಮಾಡಲಿಲ್ಲ ಅಂದರೆ ಅವ್ರು ಯಾಕೆ ಆಕ್ಷನ್ ತೊಗೊಳ್ತಾರೆ ಮೇಡಮ್? ನಾನು ಗಲಾಟೆ ಮಾಡಿಕೊಂಡ್ರೆ ನನ್ನನ್ನು ಹೊಡಿತಾರೆ, ಅವರು ಹೊಡೆದ್ಬಿಟ್ಟು ಸಿಂಗಲ್ ಸೆಲ್ಲಿಗೆ ಹಾಕ್ತಾರೆ. ಮೊದಲಿತ್ತು, ಈಗ ಇಲ್ಲ, ಸಾಕಷ್ಟು ಬದಲಾವಣೆ. ನಮ್ದೀಗ ಸುಧಾರಣೆ ಮತ್ತು ಇಲಾಖೆ ಅಂತ ಅದಾಗಿದೆ ಅದು. ಮೊದಲಿತ್ತು ಹೆಂಗೆ ಅಂತಂದರೆ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಣ್ಣು ಸೆಲ್ ಅಂತ ಐತೆ, ಅಲ್ಲಿ ಹೊಡೆದ್ಬಿಟ್ಟು ಬಂದಿಗಳಾಗ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಒಂದು ಮಡಿಕೆ ಕೊಡೋರು, ಅದರಲ್ಲೇ 1-2 ಅದ್ರಾಗೆ ಮಾಡ್ಕೋಬೇಕು, ಅವನೇ ತೊಗೊಂಡು ಹೊರಗಡೆ ಬಿಸಾಕಬೇಕು. ಆ ಥರ ವ್ಯವಸ್ಥೆ ಇತ್ತು ಅವಾಗ ನಾವು ನೋಡ್ದಂಗೆ 2005ರಲ್ಲಿ. ಈಗಿಲ್ಲ. ನಾನು ತಪ್ಪು ಮಾಡಿದರೆ ಮಾತ್ರ ಅಧಿಕಾರಿಗಳು ಆಕ್ಷನ್ ತೊಗೊಳ್ತಾರೆ ಮೇಡಮ್, ಇಲ್ಲಾಂದರೆ ಆಕ್ಷನ್ ತೊಗೊಳಲ್ಲ. ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಚೆನ್ನಾಗೇ ನೋಡ್ತಾರೆ. ತಪ್ಪು ಮಾಡಿದರೆ ಮಾತ್ರ ಕ್ರೂರಿಗಳಾಗ್ತಾರೆ ಅವರು. ಸರ್, 22 ವರ್ಷಗಳ ಕಾಲ ನಿಮ್ಮ ಕಾರಾಗೃಹ ವಾಸದಲ್ಲಿ ನೀವು ಕಲ್ತಂಥ ಪಾಠ ಏನು, ಮತ್ತು ಅಲ್ಲಿಂದ ಹೊರಗಡೆ ಬಂದಿದ್ದೀರಾ, ಇಡೀ ಕರುನಾಡ ಜನತೆಗೆ ಅಥವಾ ತಪ್ಪು ಮಾಡಬೇಕು ಅಥವಾ ಕೋಪದಲ್ಲಿ ಕೈಗೆ ಬುದ್ಧಿನ ಕೊಡುವಂಥ ಜನರಿಗೆ ಏನು ಹೇಳ್ತಾರೆ? ನೀವು ಏನು ಕಲಿತ್ರಿ ಪಾಠ, ಏನು ಕಲಿಸ್ಕೊಡ್ತು ನಿಮಗೆ ಪರಪ್ಪನ ಅಗ್ರಹಾರ ಅಂತ? ವ್ಯಾಲ್ಯೂ, ಕುಟುಂಬದ ಸಂಬಂಧಗಳ ಮೌಲ್ಯ, ಹೆಂಡತಿ ಮಕ್ಕಳ ಮೌಲ್ಯ, ಸಮಯದ ಮೌಲ್ಯ, ಊಟದ ಮೌಲ್ಯ. ಊಟ ತುಂಬ ಇಂಪಾರ್ಟೆಂಟ್ ಮೇಡಮ್. ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಊಟನೇ ಬೇಕಲ್ಲ. ಒಂದು ಅಗಳು ಕೂಡ ಬಿಸಾಕಬಾರ್ದು, ನಾವು ವೇಸ್ಟ್ ಮಾಡಬಾರ್ದು ಅನ್ನೋದು ನಾನು ಜೈಲಲ್ಲೇ ಕಲ್ತಿದ್ದು. ಸಮಯನೂ ಕೂಡ ವೇಸ್ಟ್ ಮಾಡಬಾರ್ದು ಅಂತ ಜೈಲಲ್ಲೇ ಕಲ್ತಿದ್ದು. ಆಮೇಲೆ ಅಲ್ಲಿನ ಅಧಿಕಾರಿಗಳು, ನಮ್ಮ ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು ಮುಖ್ಯ ಅಧೀಕ್ಷಕರು, ಆಮೇಲೆ ನಮ್ಮ ಅಂಬರೀಶ್ ಎಸ್ ಪೂಜಾರಿ ಸಾಹೇಬರು ಸಹಾಯಕ ಅಧೀಕ್ಷಕರು, ಇವರ ಸಹಕಾರ, ಇವರ ಬೆಂಬಲ ಅಂತ ಒಳ್ಳೆಯ ಅಧಿಕಾರಿಗಳು ನಮಗೆ ಸಿಕ್ಕಿದ್ದು ನನ್ನ ಪುಣ್ಯ. ಯಾಕೆಂದರೆ ಅವರು ನನ್ನನ್ನು ಗುರ್ಸಿದ್ರು. ರಂಗನಾಥ್ ಸಾಹೇಬರು ನನ್ನನ್ನು ಗುರ್ಸಿ, ನೀನಲ್ಲೊಬ್ಬ ಬರಹಗಾರ ಇದನ್ನು ಕೊಂಡು ನೀನು ಯಾಕೆ ಬರವಣಿಗೆ ಮಾಡಬಾರ್ದು ಅಂತೇಳಿ ನನಗೆ ಅಲ್ಲಿ ಜೈಲಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಆ್ಯಂಕರಿಂಗ್ ನನಗೆ ಕೊಡ್ತಾರೆ. ಅವರು ಆ್ಯಂಕರಿಂಗ್ ಮಾಡ್ತಾಯಿರ್ತೀನಿ, ಅದನ್ನು ಗುರ್ಸಿದ್ದು ರಂಗನಾಥ್ ಸಾಹೇಬ್ರೆ ಆ್ಯಂಕರಿಂಗ್ ಕೊಡ್ತಾರೆ. ಆಮೇಲೆ ಧ್ಯಾನ ಮೇಡಮ್, ನನ್ನನ್ನು ಸಂಪೂರ್ಣ ಬದಲಾಯಿಸಿದ್ದು ಧ್ಯಾನ, ನನ್ನ ಹೆಂಡತಿ ಮಗಳು ಪ್ರೀತಿ.
ಇಲ್ಲಾಂದರೆ ಮೋಸ್ಟ್ಲಿ ನಾನು ಅದೇ ಥರ ಹೊರಟು ಜೀವನ ಬದುಕ್ತಿದ್ದೇನೋ ಗೊತ್ತಿಲ್ಲ. ಧ್ಯಾನ ಸಂಪೂರ್ಣ ಬದಲಾಯಿಸ್ತೀನಿ ನನ್ನ ಧ್ಯಾನ ಗುರುಗಳು ಹನುಮಂತರಾವ್ ಸರ್ಗೆ, ಪುರುಷೋತ್ತಮ ರಮೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು. ಅವರು ಧ್ಯಾನ ಬದಲಾಯಿಸಿ ಯೋಗ ಧ್ಯಾನ ಮಾಡ್ತಾ ನಾನು ಅಲ್ಲಿ ಬದಲಾವಣೆ ಆಗ್ತೀನಿ. ಅದು ಹೆಚ್ಚು ಹೆಚ್ಚು ಸ್ಟಡಿ ಮಾಡ್ತೀನಿ ಮೇಡಮ್. ನನ್ನ ಫ್ರೆಂಡು ಅಂದರೆ ಪುಸ್ತಕ, ಇನ್ಯಾರೂ ಅಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.